Hello everyone, how are you all? I hope you are doing great. I'm Pooja, your chemistry mentor. ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀವಿ KCT PYQ series for 2026 from the chapter Chemical Kinetics. ಈ ಚಾಪ್ಟರಿಂದ ಬರೋ ಎಲ್ಲ PYQsನು ನಾವು ಸಾಲ್ವ್ ಮಾಡ್ತಿದ್ದೀವಿ, which is very much important if you are preparing for KCT exam. Okay, so let's begin and see how the questions are. Right, so ಈಗ ಇಲ್ಲಿ ನಮ್ಮ particular what's our today's target? We are going to solve the question, we are going to understand the important concept of this chapter. ಯಾವ್ದು rate of reaction, rate law, order of reaction and ಏನು KCT level ಇರೋ ನ್ಯೂಮರಿಕಲ್ಸ್ ಎಲ್ಲಾನು ಸಾಲ್ವ್ ಮಾಡ್ತೀವಿ, right? So let us see our first question, right? The catalysts are used to increase the rate of chemical reaction because it so ಇದು KCT 2025 ಅಲ್ಲಿ ಕೇಳಿರೋದು, ಜಸ್ಟ್ ಪ್ರೀವಿಯಸ್ ಇಯರ್. ಸೊ ಈ ಕ್ವೆಶನ್ ಯಾವುದ್ರ ಬೇಸಿಸ್ ಮೇಲೆ ಇದೆ ನಮಗೆ ಗೊತ್ತಿದೆ. ನೀವೊಂದು ಅರ್ಹೆನಿಯಸ್ ಇಕ್ವೇಷನ್ದು ಗ್ರಾಫ್ ನೋಡಿರಬೇಕು, ಈ ಥರದ್ದು 2 ಗ್ರಾಫ್ ನೋಡಿರ್ತೀರಲ್ವಾ. ಸೊ ಒನ್ ಇಸ್ ವಿತ್ ಕಟ್ಲಿಸ್ಟ್, ಒನ್ ಮೋರ್ ಇಸ್ ವಿತೌಟ್ ಕಟ್ಲಿಸ್ಟ್. ಸೊ ಸೇಮ್ ಥಿಂಗ್ ಇಲ್ಲೇನು ಕೇಳ್ತಿದ್ದಾರೆ, ನಮಗೆ ಗೊತ್ತಿದೆ ಕಟ್ಲಿಸ್ಟ್ ಯಾಕೆ ಯೂಸ್ ಮಾಡ್ತೀವಿ, ಎಲ್ಲ ಮಕ್ಕಳಿಗೂ ಗೊತ್ತಿರುತ್ತೆ. ಕಟ್ಲಿಸ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ರಿಯಾಕ್ಷನ್ದು ರೇಟ್ ಇನ್ಕ್ರೀಸ್ ಆಗುತ್ತೆ, ಸ್ಪೀಡಪ್ ಆಗುತ್ತೆ, ರೈಟ್? ಸೊ ಹಾಗಾದರೆ ಇಲ್ಲಿರೋ ಆಪ್ಷನ್ ಯಾವ್ದು ಕರೆಕ್ಟ್ ಆಗಿದೆ, ರೈಟ್? ಸೊ catalyst is used to increase the rate of chemical reaction because it increases the activation energy of reaction, decreases the activation energy of reaction, brings about improper orientation of a reactant molecule and increases the potential energy barrier. ಸೊ ಈಗ ಇಲ್ಲಿ ನಮಗೆ ಆಕ್ಟಿವೇಶನ್ ಎನರ್ಜಿ ಬಗ್ಗೆ ಹೇಳಿದ್ದಾರೆ. ಈಗ ಕೆಟ್ಲಿಸ್ಟ್ ಯೂಸ್ ಮಾಡೋದ್ರಿಂದ ಆಕ್ಟಿವೇಶನ್ ಎನರ್ಜಿಗೆ ಏನಾಗಬೇಕು, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಒಂದು ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ ಕೆಟ್ಲಿಸ್ಟ್ ಹಾಕಾದ್ಮೇಲೆ ಆಕ್ಟಿವೇಶನ್ಗೆ ಎನರ್ಜಿಗೆ ಏನಾಗಬೇಕು? ಫಸ್ಟು ಸಪೋಸ್ ಕೆಟ್ಲಿಸ್ಟ್ ಹಾಕಿಲ್ಲ, ಒಂದು ರಿಯಾಕ್ಷನ್ ಇದೆ ಕೆಟ್ಲಿಸ್ಟ್ ಹಾಕಿಲ್ಲ, ಸೊ ಅಲ್ಲಿ ಆಕ್ಟಿವೇಶನ್ ಎನರ್ಜಿ ಕಂಪೇರಿಟಿವ್ಲಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಎಲ್ಲಿ ನಾವು ಕೆಟ್ಲಿಸ್ಟ್ ಆ್ಯಡ್ ಮಾಡಿರ್ತೀವಿ, ರೈಟ್? ಸೊ ಆಕ್ಟಿವೇಶನ್ ಎನರ್ಜಿ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಯಾವಾಗ? ಕೆಟಲಿಸ್ಟ್ ಯೂಸ್ ಮಾಡುವಾಗ. ವೆನ್ ವಿ ಯೂಸ್ ಕೆಟಲಿಸ್ಟ್ ಆಕ್ಟಿವೇಶನ್ ಎನರ್ಜಿ ಡಿಕ್ರೀಸಸ್ ಆ್ಯಂಡ್ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್. ಸೊ ಇಷ್ಟು ಗೊತ್ತಿರಬೇಕು, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ, ರೈಟ್? ಓಕೆ, ಸೊ ಇಲ್ಲಿ ಯಾವ್ದು ಆನ್ಸರು? ಡಿಕ್ರೀಸಸ್ ದ ಆಕ್ಟಿವೇಶನ್ ಎನರ್ಜಿ ಆಫ್ ದ reaction. So option B is the right answer. Yeah? Okay. So next question, nodana. Half life of a first order reaction is 20 seconds and initial concentration of a reactant is 0.2 molar. The concentration of reactant left after 80 seconds is. ಸೊ ಇದು KCT 2025 ಕ್ವೆಶನ್. ಇಲ್ಲಿ ನಮಗೆ ಹಾಫ್ ಲೈಫ್ ರಿಲೇಟೆಡ್ ಕಾನ್ಸೆಪ್ಟ್ ಕೇಳಿದ್ದಾರೆ. ಹಾಫ್ ಲೈಫ್ನ ನಾವು T12 ಇಂದ ಡಿನೋಟ್ ಮಾಡ್ತೀವಾ? ಎಸ್, ಹಾಫ್ ಲೈಫ್ನ T12 ಇಂದ ಡಿನೋಟ್ ಮಾಡ್ತೀವಿ. ಈಗ ಅವ್ರು ಏನು ಹೇಳಿದ್ದಾರೆ, ಹಾಫ್ ಲೈಫ್ ಏನಾಗಿದೆ, 20 ಸೆಕೆಂಡ್ಸ್ ಆಗಿದೆ. ಓಕೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ R0 ಅಂತ ಇಂಡಿಕೇಟ್ ಮಾಡೋಣ. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗಿದೆ, 0.2 molar. ಸೊ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ 80 seconds. ಸೊ ಆಫ್ಟರ್ 80 seconds ಈ ರಿಯಾಕ್ಟೆಂಟ್ದು ಏನಾಗಿರಬೇಕು, ಕಾನ್ಸಂಟ್ರೇಷನ್ ಏನಿರಬೇಕು ಅನ್ನೋದು ಕ್ವೆಶನ್. ಸೊ ಅವ್ರ ಕ್ವೆಶನ್ ಏನು ಕೇಳಿದ್ದಾರೆ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆಫ್ಟರ್ 80 seconds is we don't know, we need to calculate, right? ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ನಮಗೆ ಒಂದು ಬೇಸಿಕ್ ಗೊತ್ತಿದೆ. ಏನು ಗೊತ್ತಿದೆ? ಈಗ R0 ಅನ್ನೋದು ಒಂದು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇದೆ. 20 ಸೆಕೆಂಡ್ಸ್ ಆಗಿದೆ. 20 ಸೆಕೆಂಡ್ ಆದಮೇಲೆ ಏನಾಗಬೇಕು, ಈ ಕಾನ್ಸಂಟ್ರೇಷನ್ನು ಏನಿತ್ತು ಅದರದ್ದು ಅರ್ಧ ಆಗಬೇಕಾ? ಸೊ ಕ್ಯಾನ್ ಐ ರೈಟ್ ದಟ್ ಆ್ಯಸ್ R0 by 2 ಅಂತ ಬರಿಬೋದಾ? ಎಸ್. ಇನ್ನು 20 ಸೆಕೆಂಡ್ಸ್ ಆದಮೇಲೆ ನಾನು ನೋಡಿದ್ರೆ ಇದ್ರದ್ದು ಅರ್ಧ, ಇಟ್ ಮೀನ್ಸ್ R0 divided by 2
ದ್ಯಾಟ್ ಡಿವೈಡೆಡ್ ಬೈ 2. ಸೊ ನಾನು ಅದನ್ನು ಇಂಟು 2 ಅಂತ ಬರಿಬೋದಾ? ಎಸ್. ಓಕೆ. ಸೊ ಇನ್ನು 20 ಸೆಕೆಂಡ್ಸ್ ಆದಮೇಲೆ ನಾನು ನೋಡಿದ್ರೆ ಏನಾಗುತ್ತೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಇದ್ರದ್ದು ಹಾಫ್ ಆಗಿರುತ್ತೆ. ಮೀನ್ಸ್ 4 R0/4 ಏನಿತ್ತು ಅದ್ರದ್ದು ಹಾಫ್. ಇಟ್ ಮೀನ್ಸ್ 8. ಜಸ್ಟ್ ನಾನು ಮಲ್ಟಿಪ್ಲೈ ಮಾಡ್ತಿದ್ದೀನಿ 2ನ. ಈ ಕೆಳಗಡೆ ಏನು ನಂಬರ್ ಇದೆ ಅದಕ್ಕೆ ನಾನು 2 ಮಲ್ಟಿಪ್ಲೈ ಮಾಡ್ತಾ ಹೋಗ್ತಿದ್ದೀನಿ. ಇಟ್ ಮೀನ್ಸ್ ನಾನೇನು ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಯಾವಾಗ ಈ ಕಾನ್ಸಂಟ್ರೇಷನ್ನ ಹಾಫಿಂದ ಮಾಡಿದೆ ನನಗೆ ಏನಾಯಿತು, R0/4 ಅಂತ ಬಂತು. ತಿರ್ಗಾ ಇದನ್ನು ಹಾಫ್ ಮಾಡೋಕ್ಕೆ ಹೋದೆ, ಆಗ R0/8 ಅಂತ ಬಂತು. ನೆಕ್ಸ್ಟ್ ಎಗೈನ್ ನಾನು 20 ಸೆಕೆಂಡ್ಸ್ ಆದಮೇಲೆ ನೋಡಿದ್ರೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಏನಾಗಿರುತ್ತೆ, R0/16ಗೆ ಈಕ್ವಲ್ ಆಗಿರುತ್ತೆ. ರೈಟ್. ಸೊ ಈಗ ನನಗೆ ಗೊತ್ತಾಗಿದೆ ಆಫ್ಟರ್ 80 ಸೆಕೆಂಡ್ಸ್, ಜಸ್ಟ್ ಕೌಂಟ್ ಮಾಡೋಣ. 20 + 20 + 20 + 20 ಎಷ್ಟು? 80 ಸೆಕೆಂಡ್ಸ್. ಎಸ್. ಸೊ ಆಫ್ಟರ್ 80 ಸೆಕೆಂಡ್ ಏನಾಗುತ್ತೆ, ಕಾನ್ಸಂಟ್ರೇಷನು ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ 16 ಅಷ್ಟು ಡಿಕ್ರೀಸ್ ಆಗುತ್ತೆ. ಮೀನ್ಸ್ R0/16 ಅಷ್ಟು ಕಾನ್ಸಂಟ್ರೇಷನ್ ನಮಗೆ 80 ಸೆಕೆಂಡ್ಸ್ ಆದಮೇಲೆ ನೋಡ್ತೀವಿ. ಸೊ ಈಗ ನಮಗೆ ಮೊಲಾರಿಟಿ ಕಾನ್ಸಂಟ್ರೇಷನ್ ನಮಗೆ ಮೊಲಾರಲ್ಲಿ ಬೇಕಲ್ವಾ, ಮೊಲಾರಿಟಿಯಲ್ಲಿ ಬೇಕಾಗಿರೋದು. ಸೊ ನಾನೇನು ಮಾಡ್ತೀನಿ ಇಲ್ಲಿ 0.2 / 16ನ ಮಾಡೋಣ. ಸೊ ಜಸ್ಟ್ ಇದನ್ನು ಸಾಲ್ವ್ ಮಾಡಬೇಕಾದ್ರೆ 0.2ನ ನಾನು 2/10 ಅಂತ ಬರಿಬೋದಾ? ಎಸ್. ಇಂಟು 1/16 ಅಂತ ಬರೆಯೋಣ. ಸೊ ಇದನ್ನು ಜಸ್ಟ್ ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ, ನಿಮಗೆ ಫೈನಲಿ ಆನ್ಸರ್ ಏನಾಗುತ್ತೆ, 0.0125 ಮೋಲಾರ್ ಬರುತ್ತೆ. ಸೊ ದ ರೈಟ್ ಆಪ್ಷನ್ ಹಿಯರ್ ಈಸ್ ಆಪ್ಷನ್ ಸಿ. ಡನ್. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ KCET ತುಂಬ ಈಸಿ ಅನಿಸುತ್ತೆ. ಐ ಆಮ್ ಶ್ಯೂರ್ ನಿಮಗೆ ಕಾನ್ಸೆಪ್ಟೇ ಗೊತ್ತಾಗಬೇಕಾಗಿರೋದಿಲ್ಲಿ. ಈ ಒಂದು ಕ್ವೆಶನ್ನ ನೋಡಿದ ತಕ್ಷಣ ಏನು ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಥಿಂಗ್, ಯಾವ್ದಾರ PYQ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅಂದರೆ ಫಸ್ಟು ನಿಮಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂತ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಆಫ್ಟರ್ ಆಲ್ ನಾನು ಅದನ್ನೆಲ್ಲನೂ ಡೀಟೇಲಾಗಿ ಹೋಗ್ತಿದ್ದೀನಿ. ಸೊ ಪ್ರಾಬ್ಲಮ್ ಇಲ್ಲ, ನೀವು ಈ ವಿಡಿಯೋನ ಪ್ರಾಪರಾಗಿ ನೋಡ್ಕೋಬೋದು. ಇನ್ನೂ ಇದಾದಮೇಲೆ ನಿಮಗೆ ಏನಾದ್ರು ಡೌಟ್ ಬರ್ತಿದೆ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಓಕೆನಾ? ರೈಟ್. ಸೊ ಇಲ್ಲೇನಾಗಿದೆ, ಇನ್ ದ ಗಿವನ್ ಗ್ರಾಫ್ ಆಕ್ಟಿವೇಶನ್ ಎನರ್ಜಿ, E ಅಂದ್ರೇನು, ಆಕ್ಟಿವೇಶನ್ ಎನರ್ಜಿ ಫಾರ್ ದ ರಿವರ್ಸ್ ರಿಯಾಕ್ಷನ್ ವಿಲ್ ಬಿ. ಓಕೆ. ಸೊ ಕಾನ್ಸೆಪ್ಟ್ ಏನಿದೆ, ಆಕ್ಟಿವೇಶನ್ ಎನರ್ಜಿ ರಿವರ್ಸ್ ರಿಯಾಕ್ಷನ್ಗೆ ಏನಾಗಿರುತ್ತೆ ಅಂತ. ಸೊ ನೀವು ಕೇಳ್ಬೋದು, ಮ್ಯಾಮ್ ಈಗ ಇದೊಂದು ನಮಗೆ ಗ್ರಾಫ್ ಕೊಟ್ಟಿದ್ದಾರೆ. ಓಕೆ. ಸೊ ಇದನ್ನು ನೋಡಿಕೊಂಡು ನಾವು ಹೇಗೆ ಗೊತ್ತಾಗ್ಸೋದು ರಿವರ್ಸ್ ರಿಯಾಕ್ಷನ್ಗೆ ಆಕ್ಟಿವೇಶನ್ ಎನರ್ಜಿಗೆ ವ್ಯಾಲ್ಯೂ ಏನಾಗಿರುತ್ತೆ ಅಂತ. ರೈಟ್. ಸೊ ನಮಗೆ ಇಲ್ಲಿ ಇದು ನೋಡಿದ ತಕ್ಷಣ ನಮಗೇನು ಕಾಣ್ತಿದೆ, ನಮಗೇನು ಕಾಣ್ತಿದೆ, ಇಲ್ಲಿ 2 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ∆Hಗೆ ಕೊಟ್ಟಿದ್ದಾರೆ ಆ್ಯಂಡ್ ಆಕ್ಟಿವೇಶನ್ ಎನರ್ಜಿಗೂ ವ್ಯಾಲ್ಯೂ ಕೊಟ್ಟಿದ್ದಾರೆ. ರೈಟ್. ಸೊ ಆದರೆ ಈ ಆಕ್ಟಿವೇಶನ್ ಎನರ್ಜಿ ಫಾರ್ವರ್ಡ್ ರಿಯಾಕ್ಷನ್ ಆಗಿದೆ. ರೈಟ್. ಸೊ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ರಿಯಾಕ್ಷನ್. ಇಟ್ ಮೀನ್ಸ್ ಬ್ಯಾಕ್ವರ್ಡ್ ರಿಯಾಕ್ಷನ್ಗೆ ಬೇಕಾಗಿರೋ ಆಕ್ಟಿವೇಶನ್ ಎನರ್ಜಿ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ರೈಟ್. ಸೊ ನಾವೇನು ಮಾಡೋಣ, ನಮ್ಮ ಹತ್ರ ಏನು ಫಾರ್ಮುಲಾ ಗೊತ್ತಿದೆ ಅದನ್ನು ಬರ್ಕೊಳ್ಳೋಣ. ∆H, that is change in enthalpy, is equal to activation energy for forward reaction minus activation energy for backward reaction. Right? ಸೊ ಈಗ ಈ ಫಾರ್ಮುಲಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಡೌನ್ ಮಾಡ್ಕೋಬೇಕು ಎಲ್ಲರೂ. ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಎಲ್ಲಪ್ಪ ಕೊಟ್ಟಿದ್ದಾರೆ, ಈ ಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. 215. ಎಸ್. ಆಕ್ಟಿವೇಶನ್ ಎನರ್ಜಿ ಫಾರ್ ಬ್ಯಾಕ್ವರ್ಡ್ ಎಲ್ಲಿದೆ ಅದೇ ಫೈಂಡ್ ಔಟ್ ಮಾಡಬೇಕಾಗಿದೆ ಅಲ್ವಾ. ಸೊ ನಾನು ಇದನ್ನು EA ಬ್ರ್ಯಾಕೆಟ್ B ಅಂತ ಬರ್ಕೋತೀನಿ. ∆H ವ್ಯಾಲ್ಯೂ ಕೊಟ್ಟಿದ್ದಾರಾ? ಎಸ್ ಕೊಟ್ಟಿದ್ದಾರೆ. ಈಗ ಸಿಂಪಲ್ಲಾಗಿ ನಿಮ್ಮ ಕೆಲಸ ಏನು ಕೆಲಸ, ಇದನ್ನು ಸಾಲ್ವ್ ಮಾಡಬೇಕು. ಕಂಪ್ಲೀಟ್ ಮ್ಯಾಥ್ಸ್ ಇದೆ ಅಲ್ವಾ. ಏನು ಮಾಡ್ತೀನಿ, ಇದನ್ನು ಈ ಕಡೆ ಕಳಿಸ್ಕೊತೀನಿ, ಇದನ್ನು ಈ ಕಡೆ ಕಳಿಸ್ಕೊತೀನಿ. ರೈಟ್. ಸೊ ಜಸ್ಟ್ ರಿವರ್ಸ್ ಮಾಡ್ತಿದ್ದೀನಿ. ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ರೈಟ್ ಸೈಡಲ್ಲಿ ಬರುತ್ತೆ. ಓಕೆ. ಸೊ ಆಕ್ಟಿವೇಶನ್ ಎನರ್ಜಿ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆರ್ ರಿವರ್ಸ್ ರಿಯಾಕ್ಷನ್ ಇಸ್ ಈಕ್ವಲ್ ಟು 215 ಮೈನಸ್ 90 ಮಾಡೋಣ. ಓಕೆ. ಇದನ್ನು ಸಬ್ಟ್ರಾಕ್ಟ್ ಮಾಡಿ ನಿಮ್ಗೇನು ವ್ಯಾಲ್ಯೂ ಬರುತ್ತೆ, 125 ಕಿಲೋ ಜೌಲ್. ರೈಟ್.
So this is the right answer. So option A is the right answer here, right? ಮುಂದೆ ಹೋಗೋಣ. Okay, this is something different. ದೊಡ್ಡ ಕಾಣ್ತಿದೆ ಅಲ್ವಾ, ಆದರೆ ಇದು ಸಿಂಪಲ್ ಆಗಿದೆ, ಪ್ರಾಬ್ಲಮ್ ಇಲ್ಲ. ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿ ಆಗುತ್ತೆ. ನಾನು ನಿಮಗೆ ಎಲ್ಲ ಕಾನ್ಸೆಪ್ಟ್ ಏನೇ ನಿಮಗೂ ಗೊತ್ತಿರಬೇಕು ಒಂದು ಕ್ವಶನ್ನ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ಅನ್ನೋದು ಹೇಳ್ಬಿಟ್ಟು ಆಮೇಲೆ ಮುಂದೆ ಹೋಗ್ತೀವಿ, ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಫಾರ್ ಅ ರಿಯಾಕ್ಷನ್ 2N2O5 gives 4 moles of NO2 and O2. ಓಕೆ, ನಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ N2O5 is 2.0 mole per liter and after 300 minutes it is reduced to 1.4 mole per liter. ಏನು ಹೇಳಿದ್ದಾರೆ? ನಮಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಂತ ಕೊಟ್ಟಿದ್ದಾರೆ? N2O5 2 mole per liter. ಆದರೆ ಆಫ್ಟರ್ 300 ಮಿನಿಟ್ಸ್, ಅದನ್ನು ನಾನು 300 ಮಿನಿಟ್ಸ್ ಬಿಟ್ಟಿದ್ದೀನಿ. ಮೀನ್ಸ್ ಇಲ್ಲೇನು ರಿಯಾಕ್ಟೆಂಟ್ ಇದೆ ಅದನ್ನು 300 ಮಿನಿಟ್ಸ್ ಬಿಟ್ಟಾದಮೇಲೆ ನಾನು ಕಾನ್ಸಂಟ್ರೇಷನ್ ನೋಡೋಕೆ ಹೋದರೆ ಅದೇನಾಯಿತು? ಇಟ್ ಈಸ್ ಡಿಕ್ರೀಸ್ ಟು 1.4 mole per liter. ಸೊ ಹಾಗಾದರೆ ಇದು ಡಿಕ್ರೀಸ್ ಆಗಿದೆ ಅಂತ ಅಂದರೆ ಓವರಾಲ್ ಏನಾಗ್ತಿದೆ? N2O5 ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿದೆ. ಇದು ಡಿಕ್ರೀಸ್ ಆಗ್ತಿದೆ ಅಂತ ಅಂದರೆ ಮೀನಿಂಗ್ ಏನು? NO2 ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿದೆ ಅಂತ, ರೈಟ್? ಹಾಗೆ ತಾನೇ ಆಗೋದು. ರಿಯಾಕ್ಟೆಂಟ್ ಒಂದು ಯಾವ್ದಾರ ರಿಯಾಕ್ಷನ್ ಇರಲಿ, ಅದರಲ್ಲಿ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಯಾವಾಗಲೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರಾಡಕ್ಟ್ದು ಕಾನ್ಸಂಟ್ರೇಷನ್ ಏನಾಗಬೇಕು? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ತಿರ್ಗಿ ಹೇಳ್ತೀನಿ, ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಏನಾಗಬೇಕು? ಡಿಕ್ರೀಸ್ ಆಗ್ತಾ ಹೋಗಬೇಕು. ಪ್ರಾಡಕ್ಟ್ದು ಕಾನ್ಸಂಟ್ರೇಷನ್ ಏನಾಗಬೇಕು? ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಕರೆಕ್ಟಾ? ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಅವ್ರೇನು ಹೇಳ್ತಿದ್ದಾರೆ? N2O5 ಕಾನ್ಸಂಟ್ರೇಷನ್ ನನ್ನ ಹತ್ರ ಫಸ್ಟು 2 mole per liter ಇತ್ತು. ನಾನು ಜಸ್ಟ್ M ಅಂತ ಬರೀತೀನಿ. ಓಕೆ, ಏನಿತ್ತು? 2 molar ಇತ್ತು. 300 ಮಿನಿಟ್ಸ್ ಆದಮೇಲೆ ನೋಡಿದ್ರೆ ನನಗೇನು ಗೊತ್ತಾಯಿತು? ಅದು 1.4 molar ಆಗಿಬಿಟ್ಟಿದೆ. ಈಗ ಡಿಕ್ರೀಸ್ ಆಗಿದೆ ಅಂದರೆ ಚೇಂಜ್ ಆಗಿದೆ ಅಂತ. ಫಸ್ಟು ಎಷ್ಟು ಚೇಂಜ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಓವರಾಲ್ ಚೇಂಜ್ ಎಷ್ಟಾಗಿದೆ? ನನ್ನ ಹತ್ರ ಇಷ್ಟಿತ್ತು, ಡಿಕ್ರೀಸ್ ಆಗಿ ಇಷ್ಟಾಗಿದೆ. ಸೊ ಟೋಟಲ್ ಚೇಂಜ್ ಎಷ್ಟು ಚೇಂಜ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ನಾನೇನು ಮಾಡಬೇಕು? ಮೈನಸ್ ಮಾಡಬೇಕಾ? ಓಕೆ, ಮೈನಸ್ ಮಾಡೋಣ, ರೈಟ್? ಓಕೆ, ಅದು ಮೈನಸ್ ಆಮೇಲೆ ಮಾಡೋಣ. ಅದಕ್ಕಿಂತ ಮುಂಚೆ ಮುಂದೆ ಕಾನ್ಸೆಪ್ಟ್ ಹೋಗೋಣ, ಡೈರೆಕ್ಟಾಗಿ ಅಪ್ಲೈ ಮಾಡೋಣ, ಪ್ರಾಬ್ಲಮ್ ಇಲ್ಲ. ನಮಗೆ ಕ್ವೆಶನ್ ಏನು ಕೇಳಿದ್ದಾರೆ? ರೇಟ್ ಆಫ್ ಪ್ರೊಡಕ್ಷನ್ ಆಫ್ NO2 ಎಷ್ಟು, ಯಾವ ಸ್ಪೀಡಲ್ಲಿ, ಯಾವ ರೇಟಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಕ್ವೆಶನ್. ಓಕೆ, ಸೊ ರೇಟ್ನ ನಾನು d/dt ಅಂತ ಬರಿಬೋದು ಅಂತ ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಈಗ ಗೊತ್ತಾಗ್ಸ್ಕೊಳ್ಳಿ. d/dt ಆಫ್ ಏನಾದರೂ, ಈಗ ರಿಯಾಕ್ಟೆಂಟ್ ಕೇಳಿದ್ರೆ ರಿಯಾಕ್ಟೆಂಟು, ಪ್ರಾಡಕ್ಟ್ ಕೇಳಿದ್ರೆ ಪ್ರಾಡಕ್ಟು, ದಿಸ್ ಇಸ್ ದ ರೇಟ್. ಓಕೆ, ಸೊ ಇಲ್ಲಿ ನಿಮಗೆ ಬೇಸಿಕ್ ಫಸ್ಟ್ ಏನು ಗೊತ್ತಿರಬೇಕಂದ್ರೆ ರೇಟ್ ಲಾ ಎಕ್ಸ್ಪ್ರೆಷನ್ ಬರೆಯೋದಕ್ಕೆ ಬರಬೇಕು. ಏನು ಬರಬೇಕು? ರೇಟ್ ಲಾ ಎಕ್ಸ್ಪ್ರೆಷನ್. ಸೊ ಈಗ ನಾನೇನು ಬರಿತೀನಿ? d/dt ಆಫ್ ಕಾನ್ಸಂಟ್ರೇಷನ್ ಆಫ್ N2O5 is equal to d/dt ಆಫ್ ಕಾನ್ಸಂಟ್ರೇಷನ್ ಆಫ್ NO2. ಓಕೆ, ಸೊ ಹೀಗೆ ಬರ್ತಿದ್ದೀನಿ. ಆದರೆ ಏನು ಮಿಸ್ಸಿಂಗ್ ಇದೆ ಇಲ್ಲಿ? ಇದು ನಮಗೆ ಇಲ್ಲಿ 2 moles ಕೊಟ್ಟಿದ್ದಾರೆ, ಸೊ ನಾನು 1/2 ಅಂತ ಬರಿತೀನಿ. ಇಲ್ಲಿ 4 ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಏನು ಬರಿತೀನಿ? 1/4. ಇನ್ನು 1 ಪಾಯಿಂಟ್ ಮಿಸ್ಸಿಂಗ್ ಇದೆ. ಏನದು? ನನಗೆ ಗೊತ್ತಿದೆ ರಿಯಾಕ್ಟೆಂಟ್ ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಡಿಕ್ರೀಸ್ ಅಂತ ಅಂದರೆ ನೆಗೆಟಿವ್ ಸೈನ್ ಬರುತ್ತೆ. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಏನಾಗಬೇಕು? ಇನ್ಕ್ರೀಸ್. ಹಾಗಾದರೆ ಪ್ಲಸ್ ಸೈನ್. ಇಷ್ಟು ಗೊತ್ತಿಡಿ. ಯಾವ್ದಾರ ರಿಯಾಕ್ಷನ್ ಕೊಡಲಿ ಈ ಥರ ಬರೆಯೋದಕ್ಕೆ ಬರಬೇಕು ನಿಮಗೆ. ಓಕೆ, ಈಗ ಮುಂದೆ ನಮಗೆ ರೇಟ್ ಆಫ್ ಪ್ರೊಡಕ್ಷನ್ ಆಫ್ NO2 ಕೇಳಿದ್ದಾರೆ. ಸೊ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಇದು ಸರ್ಕಲ್ ಹಾಕಿದ್ದೀನಲ್ಲ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಈ 4ನ ನಾನು ಆ ಕಡೆ ಕಳಿಸ್ಬೋದಾ? ಎಸ್, ಕಳಿಸ್ಬೋದು. ಸೊ d/dt ಆಫ್ NO2 is equal to 1/2. ಇಲ್ಲಿ ಇದು ಈ ಕಡೆ ಹೋದರೆ ಮೇಲ್ಗಡೆ ಬರುತ್ತಲ್ವ, 1 × 4 is 4. ಸೊ ಮೈನಸ್ ಹಾಗೇ ಇದೆ. ನಾನು ಡಿ ಟಿ ಅಂತಾನೆ ಚೇಂಜ್ ಇನ್ ಟೈಮ್. ಇಲ್ಲಿ ಟೈಮ್ ನಮಗೆ ಕೊಟ್ಟಿದ್ದಾರೆ. ಸೊ ಟೈಮ್ ಜಾಗದಲ್ಲಿ ನಾನು 300 ಅಂತ ಬರೆದು ಬಿಡ್ತೀನಿ.
ಓಕೆ, ಡಿ ಟಿ ಜಾಗದಲ್ಲಿ ಏನು ಬರೆದಿದ್ದೀನಿ 300 ಅಂತ ಬರೆದಿದ್ದೀನಿ. ಇನ್ನು ಡಿ ಆಫ್ N2O5 ಅಂತ ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ N2O5 ಅಂತಾನ. ಏನು ಚೇಂಜ್ ಆಗಿದೆ ನಮಗೆ ಗೊತ್ತಿದೆ, ಚೇಂಜ್ ಆಗಿದೆ. ಫೈನಲ್ ಕಾನ್ಸಂಟ್ರೇಷನ್ ಏನಿತ್ತು 1.4, ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಾಗಿತ್ತು 2. ಸೊ ಈಗ ನಾನು ಇದನ್ನು ಬರೆದಿದ್ದೀನಿ. ಈಗೇನು ಮಾಡೋಣ, ಸಾಲ್ವ್ ಮಾಡೋಣ. ಈಗ ಇದು ಕ್ಯಾನ್ಸಲ್ ಔಟ್ ಆಗಿಬಿಟ್ಟು 2 ಆಗುತ್ತೆ. 2 1 2 2 4. ಸೊ 2 ಮೈನಸ್ ಇದನ್ನು ಒಳಗಡೆ ತೊಗೊಳ್ಳೋಣ. ಮೈನಸ್ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ, -2 ಇರೋದು +2 ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ 2.2 ಡಿವೈಡೆಡ್ ಬೈ 300. ಸೊ ಇದನ್ನು ನಾವು ಏನು ಮಾಡಬೇಕೀಗ, ಸಾಲ್ವ್ ಮಾಡಬೇಕು, ರೈಟ್? ಸೊ ಹೇಗೆ ಸಾಲ್ವ್ ಮಾಡೋದಪ್ಪ? ಸೊ 2 ಇದನ್ನು ಜಸ್ಟ್ ಸಬ್ಟ್ರಾಕ್ಟ್ ಮಾಡಿ ಏನಾಗುತ್ತೆ, 2 ಅಲ್ಲಿ 1.4ನ ಮೈನಸ್ ಮಾಡಬೇಕಾಗಿದೆ, ಕರೆಕ್ಟಾ? ಸೊ ಇದೇನಾಗುತ್ತೆ 6, 1.6 ಬರುತ್ತಾ? ಓಕೆ, 1.6 ಇಂಟು 2 ಡಿವೈಡೆಡ್ ಬೈ 300. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 0.004 ಆನ್ಸರ್ ಬರುತ್ತೆ. ನೀವು ಅದನ್ನು ನೀವು ತಿರ್ಗಾ ರಿಅರೇಂಜ್ ಮೀನ್ಸ್ ಸೈಂಟಿಫಿಕ್ ನೊಟೇಷನ್ ಪ್ರಕಾರ ಜಸ್ಟ್ ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಶಿಫ್ಟ್ ಮಾಡಿದ್ದೀವಿ, 1 2 3. ಸೊ 10 ಪವರ್ 3 -3 ಆನ್ಸರ್ ಬರುತ್ತೆ, ರೈಟ್? ಸೊ ಇದೇನಾಗಿದೆ ದ ಫೈನಲ್ ಆನ್ಸರ್. ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಈಸ್ ಆಪ್ಷನ್ ಡಿ. ಡನ್? ಎಸ್. ಮುಂದೆ ಹೋಗೋಣ? ಎಸ್, ಹೋಗೋಣ. ಸೊ ನೆಕ್ಸ್ಟ್ ಇದು ಲಾಸ್ಟ್ ಕ್ವೆಶನು. ಇದಾದಮೇಲೆ ಮುಂದೆ ಇನ್ನೊಂದು ಪಾರ್ಟ್ 2 ಇದೆ, ಅದನ್ನು ತಪ್ಪದೇ ಮಾಡಬೇಕು. ಓಕೆ, ತಪ್ಪದೇ ನೋಡಬೇಕು. ಫಾರ್ ಅ ರಿಯಾಕ್ಷನ್ ಈ ಥರ ಲೈಕ್ ಇದು ಗೊತ್ತಿರಲಿ, ಯಾವತ್ತೂ ಆ್ಯರೋ ಮಾರ್ಕ್ ಹೀಗೆ ಕೊಟ್ಟಿದ್ದಾರೆ ಅಂತ ಅಂದರೆ ರಿಯಾಕ್ಷನು ರಿವರ್ಸಿಬಲ್ ಇದೆ ಅಂತ. ಎ ಬಿ ಆಗಿ ಕನ್ವರ್ಟ್ ಆಗ್ತಿದೆ, ಬಿ ಎ ಆಗು ಕನ್ವರ್ಟ್ ಆಗ್ತಿದೆ, ಕರೆಕ್ಟ್? ಸೊ ಇಲ್ಲೇ ಏನೇನು ಕೊಟ್ಟಿದ್ದಾರೆ, ಇ ಎ ಅಂದರೆ ಆಕ್ಟಿವೇಶನ್ ಎನರ್ಜಿ ಕೊಟ್ಟಿದ್ದಾರೆ, ಎಂಥಾಲ್ಪಿ ಕೊಟ್ಟಿದ್ದಾರೆ. ಫಾರ್ ಅ catalyst is added, EA decreases by, okay, when a catalyst is added, activation energy decreases by 10 kilojoule per mole. What is the activation energy for the backward reaction in presence of catalyst? ಏನು ಕೊಟ್ಟಿದ್ದಾರೆ ಇವರು? ಈ ಥರ ಅನ್ಸುತ್ತಲ್ವ? ಒಂದೊಂದ್ಸತಿ ಕ್ವಶನ್ ನೋಡಿದ ತಕ್ಷಣ ಒಂಥರ ಫೀಲ್ ಆಗುತ್ತೆ, ಅಯ್ಯೋ ಏನಪ್ಪ ಕ್ವಶನ್ ಈ ಥರ ಇದೆ. ಆಗ ಕ್ವಶನ್ನ ತಿರ್ಗಾ ಓದಿ ಅರ್ಥ ಆಗುತ್ತೆ ನಿಮಗೆ, ರೈಟ್? ಪ್ರಾಬ್ಲಮ್ ಇಲ್ಲ. ಈಗ ಆಕ್ಟಿವೇಶನ್ ಎನರ್ಜಿ ಕೊಟ್ಟಿದ್ದಾರೆ, ನಮಗೆ ಎಂಥಾಲ್ಪಿನೂ ಕೊಟ್ಟಿದ್ದಾರೆ. ಏನೇನು ಹೇಳಿದಾರಪ್ಪ, ಕೆಟಲಿಸ್ಟ್ನ ಯೂಸ್ ಮಾಡಿದ್ರೆ ಆಕ್ಟಿವೇಶನ್ ಎನರ್ಜಿ ಏನಾಗ್ತಿದೆ, 10 ಕಿಲೋಜೌಲ್ ಅಷ್ಟು ಡಿಕ್ರೀಸ್ ಆಗ್ತಿದೆ ಅಂತಲೂ ಹೇಳ್ತಿದ್ದಾರೆ, ರೈಟ್? ಓಕೆ, ಹಾಗಾದರೆ ಆಕ್ಟಿವೇಶನ್ ಎನರ್ಜಿ ಫಾರ್ ಅ ಬ್ಯಾಕ್ವರ್ಡ್ ರಿಯಾಕ್ಷನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಫಸ್ಟು ಆಕ್ಟಿವೇಶನ್ ಎನರ್ಜಿ ಬ್ಯಾಕ್ವರ್ಡ್ ರಿಯಾಕ್ಷನಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಿರಬೇಕು. ಅದಾದಮೇಲೆ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟಲ್ಲಿ ಏನು ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು, ಕರೆಕ್ಟಾ? ಓಕೆ, ಸೊ ಈಗ ನಮಗೆ ಎಗೈನ್ ಈ ಎ ಕಾಣ್ತಿದೆ, ಡೆಲ್ಟಾ ಎಚ್ ಕಾಣ್ತಿದೆ. ಹಾಗಾದರೆ ನಿಮಗೆ ಏನು ಫ್ಲ್ಯಾಶ್ ಆಗಬೇಕು? ಏನು ಫ್ಲ್ಯಾಶ್ ಆಗಬೇಕು ಹೇಳಿ? ಎಸ್, ಫಾರ್ಮುಲಾ ಫ್ಲ್ಯಾಶ್ ಆಗಬೇಕು. ಯಾವ ಫಾರ್ಮುಲಾ? ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಮೈನಸ್ ಆಕ್ಟಿವೇಶನ್ ಎನರ್ಜಿ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಈ ಫಾರ್ಮುಲಾ ತಲೆಗೆ ಬರ್ತಿದೆಯಾ? ಎಸ್, ಬರ್ತಿದೆ ಮೇಡಮ್. ಎಸ್, ಗೊತ್ತಾಯ್ತು. ಫೈನ್. ಸೊ ಈಗೇನು ಮಾಡಬೇಕಪ್ಪ? ಸಿಂಪಲ್ಲಾಗಿ ಏನು ಕೊಟ್ಟಿದ್ದಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದೇನು ಕೊಟ್ಟಿದ್ದಾರೆ? ಒಂದು ಫಾರ್ವರ್ಡ್ ರಿಯಾಕ್ಷನ್ ಕೊಟ್ಟಿದ್ದಾರಲ್ವ, ಸಿಂಪಲ್ಲಾಗಿ 50 ಅಂತ ಹಾಕ್ಕೊಳ್ಳಿ. ಬ್ಯಾಕ್ವರ್ಡ್ ರಿಯಾಕ್ಷನ್ ಗೊತ್ತಿಲ್ಲಪ್ಪ, ಹಾಗೆ ಬರ್ಕೊಳ್ಳೋಣ. ಡೆಲ್ಟಾ ಎಚ್ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಈಗೇನು ಮಾಡೋಣ? ಇದನ್ನು ಆ ಕಡೆ ಕಳಿಸೋಣ, ಇದನ್ನು ಈ ಕಡೆ ಕಳಿಸೋಣ. ಎಸ್, ಸೊ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದರೆ ಇ ಎ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು 50. ಇದು ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ ಅಲ್ವಾ? ಸೊ ಏನಾಯಿತು? 50 + 20 ದ್ಯಾಟ್ ಈಸ್ 70. ಓಕೆ, ಇದು 70 ಏನಪ್ಪ? 70 ಕಿಲೋಜೌಲ್ ಪರ್ ಮೋಲ್. ಏನಪ್ಪ ಇದು? ಈ ವ್ಯಾಲ್ಯೂ ನಮಗೆ ಆಕ್ಟಿವೇಶನ್ ಎನರ್ಜಿ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಕೊಟ್ಟಿದೆ. ಹಾಗಾದರೆ ಇದೇ ರೈಟ್ ಆನ್ಸರಾ? ನೋ. ಯಾಕೆ? ಕ್ವೆಶನ್ನ ಪ್ರಾಪರಾಗಿ ಓದಬೇಕು. ಕ್ವೆಶನಲ್ಲಿ ಏನು ಹೇಳಿದ್ದಾರೆ? ವಾಟ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ಫಾರ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್? ಏನು ಹೇಳಿದ್ದಾರೆ?
ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಆಕ್ಟಿವೇಶನ್ ಎನರ್ಜಿ ಫಾರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಿರುತ್ತೆ ಅಂತ. ಹಾಗಾದರೆ ನಾವೇನು ಮಾಡಬೇಕು, 70 ಇದೆ. ಈಗ ಈ ಕ್ವೆಶನಲ್ಲಿ ಏನು ಹೇಳಿದರು, ಯಾವಾಗ ನಾನು ಕೆಟಲಿಸ್ಟ್ ಹಾಕ್ತೀನಿ ಆಕ್ಟಿವೇಶನ್ ಎನರ್ಜಿ ಡಿಕ್ರೀಸ್ ಆಯಿತು. ಎಷ್ಟು? 10 ಕಿಲೋ ಜೌಲ್ ಅಷ್ಟು ಡಿಕ್ರೀಸ್ ಆಯಿತು. ಹಾಗಾದರೆ ಬ್ಯಾಕ್ವರ್ಡ್ ರಿಯಾಕ್ಷನಲ್ಲೂ ಹಂಗೆ ಆಗಬೇಕಾ? ಏನು ಮಾಡ್ತೀಯಾ? ಸಿಂಪಲ್ ಆಗಿ ಇದರಲ್ಲೂ 10ನ ಮೈನಸ್ ಮಾಡಬೇಕು. ಆಗ ನಿಮ್ಗೇನು ಬರುತ್ತೆ? 60 ಕಿಲೋ ಜೌಲ್ ಪರ್ ಮೋಲ್. ಇದೇನು? ದಿಸ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ಆಫ್ ಅ ಬ್ಯಾಕ್ವರ್ಡ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಎಸ್, ಸೊ ಕೆಟಲಿಸ್ಟ್ ಪ್ರೆಸೆನ್ಸಲ್ಲಿ ಆಕ್ಟಿವೇಶನ್ ಎನರ್ಜಿ ಬ್ಯಾಕ್ವರ್ಡ್ ರಿಯಾಕ್ಷನಲ್ಲಿ ಏನಾಗಿರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡಿದ್ದೀವಿ. ಸಿಂಪಲ್ ಆಗಿದೆ ಅಲ್ವಾ? ಸೊ ಯುವರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎಸ್, ಸೊ ಹೀಗೆ ಪಾರ್ಟ್ 2 ಬರುತ್ತೆ. ಅದರಲ್ಲಿ ಇನ್ನೂ 5 ಕ್ವೆಶನ್ಸ್ ಪ್ರಾಪರಾಗಿ ಸಾಲ್ವ್ ಮಾಡೋಣ. ಪಾರ್ಟ್ 2 ಅನ್ನಲ್ಲ, ಇನ್ನೂ ತುಂಬ ಕ್ವೆಶನ್ಸ್ ಇದೆ. ನಾನು ಹೇಳ್ತೀನಿ, ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದರೆ KCT ಡಿಫಿಕಲ್ಟ್ ಅಲ್ಲ. ಓಕೆ, ಸೊ ಮೇಕ್ ಶ್ಯೂರ್ ಟು ಕೀಪ್ ದ್ಯಾಟ್ ಇನ್ ಯುವರ್ ಮೈಂಡ್. ಇದರಲ್ಲಿ ಏನೂ ಮಗಿಂಗ್ ಮಾಡೋಂಗಿಲ್ಲ. ಸಿಂಪಲ್ಲಾಗಿ ಫಾರ್ಮುಲಾಸ್ ತಲೆಯಲ್ಲಿ ಇಟ್ಕೋತೀರಾ, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಈಸಿಯಾಗಿ ನೀವು ಅಟೆಂಪ್ಟ್ ಮಾಡಿಕೊಂಡು ಒಳ್ಳೆ ರ್ಯಾಂಕಿಂಗ್ ತರ್ಬೋದು. ಸೊ ಮೇಕ್ ಶ್ಯೂರ್ ಯು ಸಿ ದ ಪಾರ್ಟ್ 2 ಆಲ್ಸೋ ಆ್ಯಂಡ್ ಶೇರ್ ದಿಸ್ ವಿತ್ ಆಲ್ ಯೋರ್ KCT aspiring friends so that even they won't miss this PYQs, right? So preparation ತುಂಬ ಇಂಪಾರ್ಟೆಂಟ್ ಆಗಿದೆ. So okay, till then, bye bye.